ಹಲೋ ಹಾಯ್ ನಮಸ್ಕಾರ. ಆಷಾಢದಲ್ಲಿ ನಾವು ವಿಡಿಯೋ ಮಾಡಲಾಗರು. ಆಷಾಢದಲ್ಲಿ ಏನು ಮಾಡಬಾರ್ದು ಅಂತ ಫಸ್ಟಿಂದನೇ ಹೇಳ್ಕೊಟ್ಬಿಟ್ಟಿದ್ದಾರೆ. ಆಷಾಢದಲ್ಲಿ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅದು ಮಾಡಬಾರ್ದು ಅಂತೆಲ್ಲ ಹೇಳ್ಕೊಟ್ಟಿದ್ದಾರಲ್ವ. ಅದಕ್ಕೆ ನಾವು ಏನು ಮಾಡೋಕ್ಕೆ ಹೋಗಿಲ್ಲ. ಶ್ರಾವಣ ಸ್ಟಾರ್ಟ್ ಆಗಿದೆ, ಇವಾಗೆಲ್ಲ ಹಬ್ಬಗಳು ಎಲ್ಲ ಶುರುವಾಗುತ್ತೆ. ಅದಕ್ಕೆ ನಾವು ಒಂದು ವಿಡಿಯೋ ಸುಮ್ಮನೆ ಮಾಡೋಣ ಅಂತ ಬಂದಿದ್ದೀನಿ. ಹಂಗಿದ್ರೆ ಏನಪ್ಪ ನಿಂದು ವಿಡಿಯೋ ಪೋಸ್ಟಿಂಗ್ ಫ್ರೀಕ್ವೆನ್ಸಿ ಏನು ನಿಂದು ತಿಂಗ್ಳಿಗೆ ಒಂದೊಂದು ಅಥವಾ ಆಷಾಢಕ್ಕೆ ಒಂದೊಂದು ಮಾಡ್ತೀಯಾ ಏನು ಅಂತ ಫಸ್ಟೇ ಹೇಳ್ಬಿಡುಗರು ಅಂತ ಏನಾರು ನೀವೆಲ್ಲ ಕೇಳ್ಬೋದು. ಅವೆಲ್ಲ ಏನೂ ಇಲ್ಲ, ಏನು ಸುಮ್ಮನೆ ತಮಾಷೆಗೆ ಅಷ್ಟೇ. ಅವೆಲ್ಲ ಸಿಕ್ಕಾಪಟ್ಟೆ ಕೆಲಸದ ಬ್ಯುಸಿಲಿದ್ದೆ. ಹಂಗೆ ಸ್ವಲ್ಪ ಸೋಂಬೇರ್ತ ನಾನು ವಿಡಿಯೋ ಮಾಡೋಕ್ಕೆ ಅನ್ನೋದು ಒಂದು ಏನೋ ಕೂಡ್ಕೊಂಬಂದಿರಲಿಲ್ಲ. ಇವತ್ತೇನೋ ಒಂದು ಆಯಿತು, ತುಂಬ ದಿನ ಆಗೋಯ್ತು, ಪೋಸ್ಟ್ ಮಾಡೋಣ, ಶುರು ಮಾಡೋಣ ಅಂತ ಬಂದಿದ್ದೀನಿ. ಏನು ಮಾತಾಡೋದು ಅಂತ ಟಾಪಿಕ್ಗಳು ಹುಡ್ಕೊಂಡು ಕೂತಿದೆ. ಏನು ಇಂಡಿಯಾ ಶ್ರೀಲಂಕಾ ಕ್ರಿಕೆಟ್ ಸೀರೀಸು. ಯೂಶ್ವಲಿ ನಾನು ಸದ್ಯದವರೆಗೂ ಫೋಕಸ್ ಮಾಡಿರೋದು ಬರೀ ಕ್ರಿಕೆಟು ಮತ್ತು ಮೂವಿ ರಿವ್ಯೂಸು, ಅಥವಾ ಮೂವಿ ನನಗನ್ಸಿದ್ದು ರಿವ್ಯೂ ಅಂತಲೂ ಅನ್ಕೋಬಾರ್ದು ನೀವೆಲ್ಲ. ಸೊ ನನಗನ್ಸಿದ್ದನ್ನು ಸುಮ್ಮನೆ ಹಂಚ್ಕೊಳ್ಳೋಣ ಅಂತ ವೀಡಿಯೋಸ್ ಮಾಡಿರೋದು. ಕ್ರಿಕೆಟ್ ಬಗ್ಗೆ ಅಫ್ಕೋರ್ಸ್ ಒಂಥರ ಹುಚ್ಚು, ಏನು ಅನಿಸುತ್ತೋ ಅದನ್ನು ಮ್ಯಾಚ್ ಆದ ತಕ್ಷಣವೇ ಒಂದು ಇಲ್ಲಿ ಬಂದು ಹೇಳ್ಬಿಡೋದು. ಸೊ ಆ ಥರ 2 ವೀಡಿಯೋ ಮಾಡ್ತಾಯಿದ್ದೆ. ಎಷ್ಟೊಂದು ಟಾಪಿಕ್ ಮಾತಾಡ್ಬೋದು, ಆ ಥರ ಏನೇನು ಟಾಪಿಕ್ ಇನ್ನು ಮಾತಾಡ್ಬೋದು ಅನ್ನೋದು ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಆಗುತ್ತೆ ನೋಡ್ಬೋದು. ಇವ್ನು ಮಾತಾಡೋದು ಸ್ವಲ್ಪ ಕೇಳಿಸ್ಕೋಬೋದು ಅನ್ನೋರು ಕಮೆಂಟ್ಸೆಲ್ಲ ಹೇಳಿ. ಏನೇನೋ ಟಾಪಿಕ್ಸ್ ಬೇಕಾದಷ್ಟಿದ್ದಾವೆ. ಇವತ್ತು ಸದ್ಯಕ್ಕೆ ನಾನು ಸಿನಿಮಾದು ಮಾತಾಡ್ಬಿಡೋಣ ಅಂತ ಬಂದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸಿನಿಮಾ ಒಂದ್ರ ಬಗ್ಗೆ ಹೇಳಬೇಕು. ಆಲ್ರೆಡಿ ಅದು ಥಿಯೇಟ್ರಲ್ಲಿ ರಿಲೀಸ್ ಆಗಿ ತುಂಬ ಸೂಪರ್ ಹಿಟ್ ಆಗಿ OTTನಲ್ಲೂ ಬಂದು ಅದರಲ್ಲೂ ಸೂಪರ್ ಹಿಟ್ ಆಗೋಗಿರುತ್ತೆ ಡೆಫಿನೆಟ್ಲಿ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಟೈಟಲ್ ನೋಡಿರ್ಬೋದು, ಮಹಾರಾಜ ಸಿನಿಮಾ. ಸೊ ಮಹಾರಾಜ ತಮಿಳ್ ಸಿನಿಮಾ ಇದು. ಮಹಾರಾಜ್ ಅಂತ ಒಂದು ಹಿಂದಿಲೂ ಬಂದಿದೆ, ಕನ್ಫ್ಯೂಸ್ ಆಗಬೇಡಿ. ಮಹಾರಾಜ ಅಂತ ವಿಜಯ್ ಸೇತುಪತಿ 50ನೇ ಸಿನಿಮಾ ಮಾಡಿರೋದು. ವಿಜಯ್ ಸೇತುಪತಿ ಒಂಥರ ಕಲ್ಟ್ ಹೀರೋ, ಒಂಥರ ತಮಿಳಲ್ಲಿ ರೂಟೆಡ್ ಹೀರೋ ಅಂತಾರಲ್ಲ, ಒಂಥರ ಲೋಕಲ್ ಬಾಯ್ ಇಮೇಜು. ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆ್ಯಕ್ಟರು. ವಿಕ್ರಮ್ ವೇದ ಆ ಸಿನಿಮಾ ನೋಡಿದಾಗಿಂದ ನನಗೆ ಆ ಮನುಷ್ಯನ ಬಗ್ಗೆ ತುಂಬ ಇಂಟ್ರೆಸ್ಟು ಆ್ಯಂಡ್ ತುಂಬ ಫಾಲೋ ಮಾಡ್ಕೊಂಡು ಬಂದೆ. ಎಲ್ಲ ಸಿನಿಮಾನೂ ನೋಡಿದ್ದೀನಿ ಆಲ್ಮೋಸ್ಟು. ಈ ಸಿನಿಮಾ ಬಂದಾಗಲೂ ಹಾಗೆ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಅದೇ ಥರ ಅದು ಹಿಟ್ಟು ಆಯಿತು, ಸಿಕ್ಕಾಪಟ್ಟೆ ಫೇಮಸ್ಸು ಆಗೋಯಿತು. ಕುತ್ಕೊಂಡು ನೋಡಿದೆ, ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂದರೆ ಭಾರಿ ಇಷ್ಟ ಆಗೋಯ್ತು. ಅದು ರಿವರ್ಸ್ ಸ್ಕ್ರೀನ್ ಪ್ಲೇ, ಅದೊಂಥರ ಫ್ಲ್ಯಾಶ್ ಬ್ಯಾಕ್ಗಳನ್ನು ಹೇಳೋ ರೀತಿ, ಆಮೇಲೆ ಆ ಸ್ಕ್ರೀನ್ ಪ್ಲೇ, ಆ ರೈಟಿಂಗು ಬೇರೆ ಲೆವೆಲಲ್ಲೇ ಇತ್ತು. ನನಗಂತೂ ಭಾರಿ ಖುಷಿಯಾಗಿ ತಕ್ಷಣ ತುಂಬ ದಿನ ಆದಮೇಲೆ ಒಂದು ಸಿನಿಮಾ ನೋಡಿ ತಕ್ಷಣ ಇನ್ನೊಂದು ಸಲ 2ನೇ ಸಲ ನೋಡಿದ ಸಿನಿಮಾ ಅಂದರೆ ಇದೇನೆ. ತಮಿಳ್ ಫಿಲಮು ಇವೆಲ್ಲ ಕತೆ ಅವೆಲ್ಲ ಇಲ್ಲ. ನಾನು ಮುಂಚೆನೇ ಎಷ್ಟೊಂದು ವೀಡಿಯೋಲಿ ಹೇಳಿದ್ದೀನಿ, ನನಗೆ ಭಾಷೆ ಇದ್ರ ಥರ ಈ ಭಾಷೆ ಫಿಲಮೇ ನೋಡಬೇಕು, ಭಾಷೆ ಬಗ್ಗೆ ದ್ವೇಷ, ಸಿನಿಮಾ ನೋಡೋದ್ರಲ್ಲಿ ಎಸ್ಪೆಷಲಿ ಈ ಥರದ್ರಲ್ಲಿ ಏನೂ ಇಲ್ಲ. ಒಳ್ಳೆ ಸಿನಿಮಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಯಾವುದ್ರಲ್ಲಿ ಬಂದ್ರೂ ಎಲ್ಲಿ ಬೇಕಿದ್ರೂ ನೋಡ್ತೀನಿ. ಅದರಲ್ಲಿ ಕ್ಯಾರೆಕ್ಟರೈಸೇಷನ್ಸು, ಬಂದಿರೋ ಕ್ಯಾರೆಕ್ಟರ್ಗಳು, ಹೇಳಿರೋ ರೀತಿ ಆ್ಯಂಡ್ ಕ್ರಿಸ್ಪಾಗಿ ಒಂದು ಸ್ಮಾಲ್ ಸ್ಕ್ರೀನ್ ಪ್ಲೇ ಅಥವಾ ಸ್ಮಾಲ್ ಸ್ಟೋರಿ ಲೈನ್ ಇಟ್ಕೊಂಡು ಅದನ್ನು ಹೇಗೆ ಹೇಳ್ಬೋದು, ಎಮೋಷನ್ಸ್ ಹೇಗೆ ಮಿಕ್ಸ್ ಮಾಡ್ಬೋದು, ಅದರಿಂದ ಪ್ರೇಕ್ಷಕನ ಹೆಂಗೆ ಹಿಡ್ಕೊಂಡು ಇಟ್ಕೋಬೋದು ಅನ್ನೋದನ್ನ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ತಮಿಳಲ್ಲಿ ಈ ಥರ ಎಲ್ಲ ಇದು ಮುಂಚೆಯಿಂದನೂ ನಾನು ತಮಿಳ್ ಸಿನಿಮಾ ಥಿಯೇಟ್ರಲ್ಲಿ ನೋಡೋಕ್ಕೆ ಶುರು ಮಾಡಿದ ಕಾಲದಿಂದನೂ ಈ ರೀತಿ ಸಿನಿಮಾಗಳು ತುಂಬ ಇದಾಗಿ ಬಂದಿದೆ. ಅದರಲ್ಲಿ ನನಗೆ ತುಂಬ ಇಂಪ್ಯಾಕ್ಟ್ಫುಲ್ಲಾಗಿ ಬಂದಿದ್ದು ಆವಾಗಿಂದ, ಯಾವುದೋ ಮುಂಚೆ ವೀಡಿಯೋಲ್ಲೂ ಹೇಳಿರ್ಬೋದು ನಾನು, ಅಲೈಪ ಇದೆ. ಅದರಲ್ಲಿ ಆ ರಿವರ್ಸ್ ಸ್ಕ್ರೀನ್ ಪ್ಲೇ ಬರುತ್ತಲ್ಲ, ಅವನು ಹುಡ್ಕೋದು, ಹೆಂಡತಿ ಪಾಪ ಆಕ್ಸಿಡೆಂಟ್ ಆಗಿಬಿಟ್ಟಿರುತ್ತೆ, ಅದನ್ನು ಹೇಗೆ ಅವನು ಹಳೆಯ ಸ್ಟೋರಿನೆಲ್ಲ ಅವಳ ಹೆಂಡತಿಗೆ ಆ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಚೆನ್ನೈನಲ್ಲಿ, ಸ್ಟೋರಿ ಟೆಲ್ಲಿಂಗೇನೆ ಅದು ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗ್ಬಿಟ್ಟಿತ್ತು ನನಗೆ ಸಾತಿಯಾನಲ್ಲಿ ಅಥವಾ ಅಲೈಪ ಇದೆ. ಅದೇ ಥರನೇ ಇದರಲ್ಲೂ ರಿವರ್ಸ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಸ್ಟೋರಿ ಟೆಲ್ಲಿಂಗು. ಈವನ್ ವಿಕ್ರಮ್ ವೇದಾನಲ್ಲೂ ಅದು ಎಲ್ಲ ಫಸ್ಟ್ ಒಂದಷ್ಟು ಆಗಿರೋ ಸೀಕ್ವೆನ್ಸು ಕೊನೆಗೆ ಹೇಗೆ ಕನೆಕ್ಟ್ ಆಗುತ್ತೆ, ಇದೆಲ್ಲ ಕನೆಕ್ಟ್ ಆಗೋದು ನಮಗೆ ಭಾರಿ ಇಷ್ಟ ಆಗುತ್ತೆ. ತುಂಬ ಇಷ್ಟ ಆಯಿತು. ಅದ್ರ ಬಗ್ಗೆ ಹೇಳೋಣ ಅಂತ ಬಂದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಆಸೆಪಟ್ಟು ನೋಡೋವಂಥವ್ರು, ಈ ಥರ ಜಾನರ್ಸ್ ಇಷ್ಟ ಆಗೋವಂಥವ್ರು ಮಿಸ್ ಮಾಡದೆ ನೋಡ್ಕೋಬೋದು. ಇದನ್ನು ಆರಾಮಾಗಿ ನೋಡಿ ಫ್ಯಾಮಿಲಿ ಒಟ್ಟಿಗೆ ನೋಡ್ಬೋದಾ ಎಲ್ಲರೂ ಕೂತ್ಕೊಂಡು ಅಂದರೆ ಒಂದಷ್ಟು ತುಂಬ ರಕ್ತಪಾತಗಳು ಇವೆಲ್ಲ ಇದ್ದೇ ಇದೆ, ಫೈಟಿಂಗ್ ಸೀನ್ಗಳು ಒಂಥರ ಈ ಥರ ಎಲ್ಲ ಇದೆ. ಅದೆಲ್ಲ ಓಕೆ, ನಾವು ನೋಡ್ತೀವಿ. ಸಿನಿಮಾ ನೋಡುವುದು ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋದಿದ್ದರೆ ಆ ಥರ ನೋಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಅಯ್ಯೋ ಮಡಿಯುವಂತಕ್ಕೆ ಮಾಮೂಲಿ ಅದೇ ಮಜ್ಜಿಗೆ ಹುಳಿ ತಿಳಿ ಸಾರು, ದಯವಿಟ್ಟು ಇದ್ರ ಹತ್ರ ಎಲ್ಲ ಹೋಗಬೇಡಿ. ಆಮೇಲೆ ಸುಮ್ಮನೆ ಗುರು ನೀನು ಹೇಳಿದೆ ಅಂತೆಲ್ಲ ಫುಲ್ ಕತೆ ಎಲ್ಲ ಹೊಡಿಬೇಡಿ. ನನಗೆ ಅನುರಾಗ್ ಕಶ್ಯಪ್ ಕ್ಯಾರೆಕ್ಟ್ರು ಇದರಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೆಗೆಟಿವ್ ಅಂದರೆ ಅದೊಂಥರ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದ ಮೂವಿ.
ಎಷ್ಟು ಇಂಟೆನ್ಸಿಟಿ, ಆ ಮನುಷ್ಯನಿಗೂ ಒಳ್ಳೆ ಸ್ಕೋಪ್ ಇದೆ. ಆ್ಯಂಡ್ ಬೇರೆಯವರು ಎಲ್ಲರೂ ಬಂದಿರೋ ಪೊಲೀಸ್ ಇನ್ಸ್ಪೆಕ್ಟ್ರು, ಅಲ್ಲಿ ಪೊಲೀಸಲ್ಲಿ ಕಾನ್ಸ್ಟೇಬಲ್ಗಳು, ಆಮೇಲೆ ಪೊಲೀಸ್ ಇನ್ಫಾರ್ಮರ್ ಒಬ್ಬ ಇರ್ತಾನೆ, ಆ ಮನುಷ್ಯಂದು ಟ್ವಿಸ್ಟ್ ಟರ್ನ್ಗಳು ಸಿನಿಮಾನಲ್ಲೇ ನೋಡ್ಬೇಕು ನೀವು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಣ್ಣ ಕ್ಯಾರೆಕ್ಟ್ರು, ಒಂದು ಸಣ್ಣ ಕಸದ ಬುಟ್ಟಿನ ಇಟ್ಕೊಂಡು ಅದ್ರ ಮೇಲೇ ಒಂದು ಸ್ಟೋರಿ ಲೈನ್ ಹೆಣ್ದಿರೋದು, ಅದನ್ನು ಮೇಯ್ನ್ ಎಮೋಷ್ನಾಗಿ ಕನೆಕ್ಟ್ ಮಾಡಿಬಿಡ್ತಾರೆ ಎಲ್ಲ ವ್ಯೂವರ್ಸ್ಗೆ. ಅದನ್ನ ಇಟ್ಕೊಂಡು ಅದೇ ಮೇಯ್ನ್ ಸಬ್ಜೆಕ್ಟ್ ಆಫ್ ದ ಮೂವಿ, ಅಲ್ಲಿಂದ ತೊಗೊಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಮಯ ಸಿಕ್ಕಿದಾಗ ನೋಡಿ, ಏನಪ್ಪ ನೋಡೋದು ಓ ಟಿ ಟಿಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ಇದೊಂದು ಒಳ್ಳೆ ವಾಚು ನೆಟ್ಫ್ಲಿಕ್ಸಲ್ಲಿದೆ ಇವಾಗ ಸದ್ಯಕ್ಕೆ, ನೋಡ್ಕೋಬೋದು. ವಿಜಯ್ ಸೇತುಪತಿ ಅಂತೂ ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸು ಇದರಲ್ಲಿ. ಎಷ್ಟು ಫಿಲಮಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ ಮನುಷ್ಯ ಅಂದರೆ, ಅದು ಹೀರೋ ಆ ಥರ ಇಲ್ಲ ಅನ್ಸೋದೇ ಇಲ್ಲ. ಎಲ್ಲೋ ಇಲ್ಲೇ ನಮ್ಮನೆ ಹತ್ರ ಓಡಾಡ್ತಾ ಇರೋ ಮನುಷ್ಯ, ಆ ಥರನೇ ಬಾರ್ಬರ್ ಕಟಿಂಗ್ ಮಾಡೋ ಒಂದು ರೋಲು ಅದರಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಎಷ್ಟು ಸಲ ಹೇಳಿದ್ರೂ ಅದು ಕಮ್ಮಿನೇ ಅಂತ ಹೇಳಬೇಕು. ಒಂದು ಈ ಐಟಮ್ ಸಾಂಗ್ ಆಗಲಿ, ಹೀರೋಯಿನ್ ಸ್ಕೋಪು ಆ ಥರ ಎಲ್ಲ ಏನೂ ಇಲ್ಲ. ಸ್ಟೋರಿಗೆ ಒತ್ತು ಕೊಟ್ಬಿಟ್ಟು ಭಾಳ ಚೆನ್ನಾಗಿ ತೆಗೆದಿದ್ದಾರೆ. ಮಹಾರಾಜ ತಮಿಳ್ ಫಿಲಮು ನೋಡಿ ಹೇಗನ್ನಿಸ್ತು ಅಂತ ಹೇಳಿ. ಮುಂದೆನೂ ಹೀಗೆ ಯಾವ್ದಾದ್ರು ಒಂದೊಂದು ಸಣ್ಣ ಕ್ವಿಕ್ ವಿಡಿಯೋಸ್ ಮಾಡಿ ನಿಮ್ಮ ಮುಂದೆ ಬರೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಸ್ವಲ್ಪ ಹಾಗೆ ನನ್ನ ಮೇಲೆ ಕ್ಷಮೆ ತೋರ್ಬಿಟ್ಟು ತಾಳ್ಮೆಯಿಂದ ನೋಡ್ತಾಯಿರಿ ವಿಡಿಯೋ. ಸಪೋರ್ಟ್ ಕೂಡ ಹೀಗೆ ಮಾಡಿ, ಸಿಗ್ತಾ ಇರೋಣ ಹೀಗೆ. ಬಾಯ್.